ನಮಗೆ ಇಟ್ ಹ್ಯಾಸ್ ರೆಡ್ಯೂಸ್ ಟು 100, ಅಂದರೆ 5 ಪಟ್ಟು ಕಡಿಮೆ ಆಗಿದೆ. ಸೊ ಆ ಕಡಿಮೆ ಆಗಲಿಕ್ಕೆ ಕಾರಣ ತಾವೆಲ್ಲ ತಮ್ಮೆಲ್ಲರ ಪ್ರಯತ್ನ, ತಮ್ಮ ಸಂಸ್ಥೆಯ ಪ್ರಯತ್ನ ಇವತ್ತು ನಮಗೆ ನಮ್ಮ ಜಿಲ್ಲೆಯಲ್ಲಿ ಈ ಒಂದು ಮಹಾಮಾರಿಯನ್ನು ನಾವು ನಿಯಂತ್ರಣಕ್ಕೆ ತಂದಿದ್ದೀವಿ. ಸೊ ಇತ್ತೀಚೆಗೆ WHO ಮತ್ತು NACO ಏನಿದೆ ಇದನ್ನು ಸಂಪೂರ್ಣವಾಗಿ ನಾವು ತಡೆಗಟ್ಟಬಹುದು, ನಿರ್ಮೂಲನೆ ಮಾಡಬಹುದು ಅನ್ನೋ ಒಂದು ಹಂತಕ್ಕೆ ಈ ಒಂದು ಕಾಯ್ದೆ ಬಂದಿದೆ. ಸೊ ಅದರ ಕಡೆಗೆ ನಾವೆಲ್ಲ ಪ್ರಯತ್ನ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ತಮಗೆಲ್ಲರಿಗೂ ಗೊತ್ತಿದೆ, ಈ ಒಂದು ವರ್ಷ ನಾವು ಮಿಷನ್ ಏಡ್ ಸುರಕ್ಷಾ ಅಂತ ಒಂದು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ. ಈ ಅಭಿಯಾನದ ಮೂಲಕ ಪ್ರತಿಯೊಬ್ಬರಿಗೂ ಪರೀಕ್ಷೆಗೆ ಒಳಪಟ್ಟು ಅವರ ಸ್ಥಿತಿಯನ್ನ, ಅವರ HIV ಸ್ಟೇಟಸ್ ಅನ್ನು ನಾವು ತಿಳ್ಕೊಂಡು, ಸೊ ಅದರ ಮೂಲಕ ಅವರಿಗೆ ART ಅವಶ್ಯಕತೆ ಇದೆಯಾ ಅಥವಾ ಅವರಿಗೆ ಬೇರೆ ಆರೋಗ್ಯ ಸೌಲಭ್ಯಗಳ ಅವಶ್ಯಕತೆ ಇದೆಯಾ ಅಂತ ಹೇಳಿ ನಾವು ಅವರಿಗೆ ಅದಕ್ಕೂ ಕೂಡ ಕಳೆದ ಜನವರಿಯಿಂದ ತಾವೆಲ್ಲರೂ ಕೂಡ ಬಹಳಷ್ಟು ಸಹಕಾರ ನೀಡಿದಿರಿ. ಆ ಸಹಕಾರದಿಂದ ನಮಗೆ ಇವತ್ತು ಜಿಲ್ಲೆಯ ಒಂದು ಉತ್ತಮ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಈ ಪ್ರಯತ್ನಗಳು ಈ ಸಂಸ್ಥೆಯಿಂದ ಹೀಗೆ ಮುಂದುವರಿಲಿ. ನಮ್ಮ ಜಿಲ್ಲೆಯನ್ನ ಇವತ್ತೇನು ಎಂಡಮಿಕ್ ಸ್ಟೇಟಸ್ ಅಲ್ಲಿ ಇದ್ದೀವಿ ನಾವು, ಅಂದ್ರೆ HIV ಹರಡುವಂತ ಸ್ಥಿತಿ ಏನಿದೆ ಅದು 0ಗೆ ಬರಲಿ. ಯಾವುದೇ ಹೊಸ HIV ಪ್ರಕರಣಗಳು ನಮ್ಮಲ್ಲಿ ಕಾಣಿಸದೇ ಇರಲಿ, ಹಾಗೂ ತಾಯಿಯಿಂದ ಮಗುವಿಗೆ ಹರಡುವಂತ ಏನು ಸಾಧ್ಯತೆಗಳಿದೆ ಅದು 0 ಆಗೋದಕ್ಕೆ ತಾವೆಲ್ಲ ಇದೇ ಥರ ಪರಿಶ್ರಮ ಪಡಿ. ಸರ್ಕಾರ ಮತ್ತು ವೈಯಕ್ತಿಕವಾಗಿ ತಮಗೆ ಏನೇ ಬೆಂಬಲಗಳಿದ್ರೆ ಅದನ್ನು ನಾವು ಹೇಳ್ತೇವೆ. ಸೊ ಅದರ ಜೊತೆಗೆ ಸಂಸ್ಥೆಯಿಂದ ಇತರೆ ಸರ್ಕಾರಿ ಸೌಲಭ್ಯಗಳೇನಿದೆ ಅದಕ್ಕೆಲ್ಲದನ್ನು ಕೂಡ ನಮಗೆ ಸಿಗೋದಕ್ಕೆ ಏನೇ ನಮ್ಮ ಕಚೇರಿಯಿಂದ ಯಾವುದೇ ರೀತಿಯ ಬೆಂಬಲ ಬೇಕಾದರೆ ಅದನ್ನು ನಾವು ನೀಡಲಿಕ್ಕೆ ಯಾವಾಗಲೂ ಸಿದ್ಧರಿದ್ದೀವಿ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ.